ಇದೊಂದು ಹಳೆ ಪಾತ್ರ ನುಸಿಬಪ್ಪ, ಅದಕ್ಕೆ ಹೊಗೆ ಹಾಕಿದ್ದದು. ಈ ಪಾತ್ರ ಒಟ್ಟೆಗೆ ಹಾಳಾಗಿದೆ, ಅದಕ್ಕೆ 3 ಕ್ಲ್ಯಾಂಪ್ ಹಾಕಿದ್ದದು. ನೆಲಕ್ಕಲ್ಲಿ ಮಡಗಿದ ನೆಲಕ್ಕ ಬಿಸಿಯಾಗಿ ಒಡತ್ತೋಳಿ ಹಳ್ಳಿಲಿ ಹಂಗಿತ್ತಲ್ಲ ಒಂದು ಬೇಕಾಯ್ತು. ಹರೇ ರಾಮ, ನಮಸ್ಕಾರ ಇದ್ದು ಬನ್ನಿ. ಮತ್ತೆ ಹೇಗಿದ್ದಿ? ಎಲ್ಲ ಕ್ಷೇಮ ಅಲ್ಲದ? ಒಂದು ರಜೆ ಅಡಕ್ಕೆ ಸಜ್ಜೆ ಮಾಡಲಿದ್ದೋಳಿ, ಈ ಅಡಕ್ಕೆ ಸಜ್ಜೆ ಮಾಡಲಿ ಇಪ್ಪಾಗ ಅಂತೆ ಕೂಪನ್ ಇಡ್ತಿಲ್ಲ ಕೂದರೆ ಅದು ಉದಾಸನೆ, ಅದು ವರ್ಕೂದಿತ್ತು. ನಮ್ಮ ಶಂಬಟ್ಟಜ್ಜಂಗೆ ಸನ್ಮಾನ ಅದು ಕುಂತಿದ್ದೆ ನಿಂಗೋಗಿ ಭಾರಿ ಗಮ್ಮತ್ತ ಇದತ್ತ. ಇದೊಂದು 1/4 ಗಂಟೆ ಇದ್ದೆ, 1/4 ಗಂಟೆಯಲ್ಲಿ ಮುಗಿಸುತ್ತೆ. ಹಿಂಗ ಕೂತ್ಕೊಂಡು ಕೇಳಿ. ಈಗಿನ ಕಾಲಲ್ಲಿ ಇಂಥ ಮಾಡಿದರೂ ಪ್ರಶಸ್ತಿಯುವುದೇ ಭಯಂಕರ ಸನ್ಮಾನ. ಕೃಷಿ ಮಾಡಿದರೂ ಇದ್ದು, ಮಾತಾಡಿದರೂ ಇದ್ದು, ಬಿದ್ದರು ಎದ್ದರು ಎಲ್ಲ ಸನ್ಮಾನ ಮಾಡಿ. ಹಾಗೆ ನಮ್ಮ ಶಂಬಟ್ಟಜ್ಜಂಗೆ ಒಂದು ಅದ್ಭುತ ಒಂದು ಸನ್ಮಾನಕ್ಕೆ ಕರೆ ಬಂತು. ಹೇಳಿದ್ರೆ ಅದಲ್ಲಿ ತುಂಬಾ ಜನ ನಿಂತಿದ್ದೇವೆ. ಹೇಳಿದ್ರೆ ಇದು ಅಂದ್ರನ ಕಾಲ, ಶಂಬಟ್ಟಜ್ಜನ ಕಾಲ. ಅಂಬಾಗ ಏನ್ ಹೇಳಿದ್ರೆ, ಶಂಬಟ್ಟಜ್ಜ ಮನೆಯಿಂದ ಮೇಲೆ ಕಿಟ್ಟಜ್ಜ ಇದ್ದ, ಶಂಬಟ್ಟಜ್ಜನ ಮನೆಯಿಂದ ಗೋವಿಂದಜ್ಜ ಇದ್ದ. ಹೇಳಿದ್ರೆ ಶಂಬಟ್ಟಜ್ಜನ ಕಾಲ ಭಾರಿ ಬಂಗಲಿ ರಜಾ ಕೃಷಿ ಅಡಿಗೆ ಅದು ಇದೆಲ್ಲ ಎಂತೆಲ್ಲ ಕೆಲಸ ಮಾಡಿಕೊಂಡು ಶಂಬಟ್ಟಜ್ಜ ಜೀವನ ಸಾಗಿಸ್ಕೊಂಡು ಇದ್ದದು. ಕಿಟ್ಟಜ್ಜ ರಜಾ ಒಳ್ಳೆ ಪೈಸೆಕಾರ, ಮತ್ತೆ ಚೂರು ಶಂಬಟ್ಟಜ್ಜಂದ ಹೆಚ್ಚು ವಿದ್ಯಾಭ್ಯಾಸವುದೇ ಇದ್ದು. ಹಾಗೆ ಕಿಟ್ಟಜ್ಜನ ಮಗ ಒಬ್ಬನೇ ಮಗ ಕಿಟ್ಟಜ್ಜಂಗೆ. ಶಂಬಟ್ಟಜ್ಜಂಗೆ 4-5 ಕೂಸುಗ. ಕಿಟ್ಟಜ್ಜಂಗೆ ಒಬ್ಬ ಮಗ 1 ಕೂಸು. ಗೋವಿಂದಜ್ಜಂಗೆ 3 ಜನ ಮಾಣ್ಯಂಗ 2 ಜನ ಕೂಸುಗ. ಹಾಗೆ ಅದು ವಿಷಯ ಅಂತ ಹೇಳಿದರೆ, ಶಂಬಟ್ಟಜ್ಜನ ಕಾಲಲ್ಲಿ ಈ ಒಳ್ಳೆ ಈಗ ನಂಗೆ ಆಧುನಿಕ ಪದ್ಧತಿ ಬಂದು ಎಂತ ಇದು ಹೇಳಿದರೆ, ಮೊದಲಿಂಗೆಲ್ಲ ಈ ಹೆರಿಗೆ ಬಾಣಂತೆಲ್ಲ ಅವರ ಮನೇಲಿ ಅಪ್ಪದು ಒಂದು ಮೆಡ್ಬಾಯಿ ಬಂದರಾತು, ಇಲ್ಲದ್ರೆ ನೆರಕೆ ಯಾರು ಒಂದು ಅಜ್ಜಿ ಪ್ರಾಯದ ಬಂದರ. ಶಂಬಟ್ಟಜ್ಜನ ಮಗಳಕ್ಕೆ ಹುಟ್ಟುವ ಸಮಯ ಅಂತ ರಜೆ ಆಧುನಿಕ ಪದ್ಧತಿ ಬಂದು ಆಸ್ಪತ್ರೆ ಎಲ್ಲ ಶುರುವಾಯಿತು. ಅದರಲ್ಲಿ ಹಿಂಗೆ ಸ್ಕ್ಯಾನಿಂಗ್ ಎಲ್ಲ ಮಾಡೋದೆಲ್ಲ ಶುರುವಾಯಿತು. ಹೇಳಿದರೆ ಈಗೆಲ್ಲ ವಾರಕ್ಕೊಂದು ಸ್ಕ್ಯಾನಿಂಗ್ ಹಾಕಿದ್ದಾರೆ, ಮೊದಲಿಂಗೆಲ್ಲ ಸ್ಕ್ಯಾನಿಂಗ್ ಎಲ್ಲ ಇಲ್ಲ. ಹಾಗೆ ಭಾರಿ ವಿದ್ಯಾಭ್ಯಾಸ ಕಲ್ತವ ಎಂತ ಮಾಡುವು ಹೇಳಿದರೆ, ತುಂಬಾ ವಿದ್ಯಾಭ್ಯಾಸಗಳು ಡಾಕ್ಟರ್ ಎಲ್ಲ ಕಲ್ತವ. ಅಂಬ ಈ ಸ್ಕ್ಯಾನಿಂಗ್ ಇಲ್ಲಿ ಒಳ ಶಿಶು ಅಂತ ಹೊಳಿಕೊಂತ ಹೋಗ್ತಾಳ, ಮಾಣಿಯೋ ಕೂಸೋಡಿ. ಮಗ ಆ ಕಾಲದಲ್ಲಿ ಎಂತ ಇದೆ, ಎಲ್ಲರಿಗೂ ಮಾಣ್ಯಂಗಳಿದ್ರೆ ಭಾರಿ ಒಂದು ಕೊಂಬು ಜಾಸ್ತಿ, ಕೂಸಾದ್ರೆ ಕೂಸ ಎತ್ತದು ಮಾಣಿಯೋ ಕೂಸೆತ್ತದ ಕೂಸ. ಹೀಗೊಂದು ವ್ಯತ್ಯಾಸ ಇತ್ತಿದ್ದು. ಈಗ ಇಲ್ಲಪ್ಪ, ಮೊದಲು ಇಲ್ಲೇ ವಿಷಯ ಹೇಳಿದ್ದು, ಎನಗೆ ಹೆಚ್ಚು ಕಡಿಮೆ ಅಂತ ಬೇಜಾರಂತ ಇಲ್ಲೇ. ಹಿಂಗೊಂದು ವಿಷಯ ಹಿಂಗೆ ಮಾಹಿತಿ ಹೇಳೋಗ ಶಂಬಟ್ಟನ ಜೋಕಿನೊಟ್ಟಿಗೆ ಹೇಳಿದಪ್ಪ. ಹಾಗೆ ಎಂತಾತು ಹೇಳಿದ್ರೆ, ಹೆಚ್ಚಿಗೆ ವಿದ್ಯಾಭ್ಯಾಸ ಕಲ್ತ ಕೂಡ್ಲೆ ಅವಾಗ ನಮ್ಮ ಒಳ್ಳೆತನ ನೋಡ್ಲೆ ಶುರು ಮಾಡಿ, ನಮಗೆ ಒಂದೇ ಸಾಕು, ನಮಗೆ 2 ಸಾಕು ಹೇಳಿಕೆ ಆದಷ್ಟು ಮಾಣಿಬಪ್ಪರನ್ನೇ ಒಳಿಸಿದೆವು. ಹೇಳಿದರೆ ಭ್ರೂಣಹತ್ಯೆ ಮಹಾದೋಷ. ಹಾಗೆ ಶಂಬಟ್ಟಜ್ಜಂಗೆ ರಜಾ ಆಚಾರ ವಿಚಾರ, ಶುದ್ಧ ಪೂಜೆ, ದೇವರ ಪೂಜೆ, ದನ ಸಾಕೋದೆಲ್ಲ ಇದ್ದು. ಹಾಗಿತ್ತ ದೋಷ ಮಾಡ್ತಾ ಕೆಲಸಕ್ಕೆ ಶಂಬಟ್ಟಜ್ಜ ಹೋಗವು. ಹಾಗೆ ಶಂಬಟ್ಟಜ್ಜ ದೋಷ ಸಿಕ್ಕುತ್ತೋಳಿ ಡಾಕ್ಟರ್ಗೆ ಹೇಳಿದೆವು, ಗುಟ್ಟಿಲಿ ಬೇಕಾದ್ರೆ ಹೇಳಕ್ಕೊಳ್ಳಿ, ನನಗೆ ಹೇಳಕ್ಕೊಳ್ಳಿಲ್ಲ ಕೇಳಕ್ಕೊಳ್ಳಿ, ನನಗೆ ಹಾಗಿತ್ತ ಟೆಸ್ಟ್ ಎಲ್ಲ ಮಾಡಿಕೊಳ್ಳಿಲ್ಲ. ದೇವರು ಕೊಟ್ಟದು ಪ್ರಸಾದ, ಅದರ ಹೇಗಿದ್ದರೂ ಚೆಂದಕ್ಕೆ ಸಾಕೋದೋಳಿ. ಹಾಗೆ ಕಿಟ್ಟಜ್ಜ ಏರ್ಪಾಡು ಮಾಡಿ 1 ಮಾಣಿ 1 ಕೂಸು ಆತು. ಶಂಬಟ್ಟಜ್ಜಂಗೆ 5 ಕೂಸು, 1 ಮಾಣಿ ಆತು, 6ನೇವ. ಗೋವಿಂದಜ್ಜಂಗೆ 3-4 ಕೂಸುಗ ಮತ್ತೆ 2 ಮಾಣಿಂಗ ಆತು. ಅಂತೂ ಹಳೆ ಕ್ರಮಲ್ಲೇ ಬೆಳೆದು ಈಗ. ಹಾಗೆಂತಾತು ಹೇಳಿದರೆ, ಈ ಹೊಸ ಆಧುನಿಕ ಪದ್ಧತಿ ಬಂದ ಕೂಡಲೇ ಕೂಸುಗಳ ಸಂಖ್ಯೆ ಕಡಿಮೆ ಆಯ್ತು, ಎಲ್ಲ ಹುಟ್ಟುದು ಮಾಣಿಂಗಳು. ಹಾಗೆಂತ ಆಯ್ತು, ಒಂದು ತಲೆ ಹೋಗ ಎಂತ ಮಾಡಿತ್ತು ಹೇಳಿದರೆ, ಸನ್ಮಾನ. ಈಗ ನೋಡಿ, ಈಗ ಅಡಕೆ ಬೆಳೆದರೆ ಸನ್ಮಾನ, ಪ್ರಶಸ್ತಿ. ಕರಿಮೆಣಸು ಬೆಳೆದರೆ ಪ್ರಶಸ್ತಿ, ಭಾಷಣ ಮಾಡಿದರೆ ಪ್ರಶಸ್ತಿ, ಕಲ್ತದಕ್ಕೆ ಎಲ್ಲದಕ್ಕೂ ಪ್ರಶಸ್ತಿ. ಆ ಕಾಲಲ್ಲಿ ಏನ್ ಹೇಳಿದ್ರೆ ಕೂತು ಕಡಿಮೆ ಇದೆ. ಹಾಗೆ ಕೂತು ಹುಟ್ಟಿದ ಅಬ್ಬೆಪ್ಪ ಅಂದ್ರೆ ಹಿಂಗೆ ಒಂದು ಸನ್ಮಾನ ಮಾಡೋದು. ಕೂತು ಮಾತ್ರ ಮಾಣಿ ಹುಟ್ಟಿದ ಕೇಳಿಲ್ಲ. ಅಂಬಗ ಹೆಂಗೆ 1 ಕೂಸು ಹುಟ್ಟಿದವ ಕನ್ಯಾ ಪಿತ್ರೋಳಿ, ಅವಕ್ಕೆ ಸನ್ಮಾನ. 2 ಹುಟ್ಟಿದವಕ್ಕೆ ಸಣ್ಣ ಕನ್ಯಾ ಪಿತೃ. 3 ಇದ್ದರೆ ದೊಡ್ಡ ಕನ್ಯಾ ಪಿತೃ.
4-5 ಇದ್ದರೆ ಅತಿ ದೊಡ್ಡ ಕನ್ಯಾ ಪಿತೃಳಿ. ಹಾಗೆ ಭಯಂಕರ ಅದ್ದೂರಿ ದೊಡ್ಡ ಒಂದು ಯಾವುದು ಹಾಲಿನೆಲ್ಲ ಬುಕ್ ಮಾಡಿ, ಗೌರ್ಮೆಂಟಿಂದ ಇದು ಸನ್ಮಾನಪ್ಪದು, ಪ್ರೈವೇಟಿಂದ ಅಲ್ಲ, ಊರವೆಲ್ಲ ಸೇರಿ ಅದ್ದೂರಿ ಅವರ ಮೆರವಣಿಗೆಲ್ಲ ಕರ್ಕೊಂಡು ಹೋಗಲಿದ್ದು, ಸಂದಿಲ್ಲಿ ಬ್ಯಾನರ್ ಹಾಕಲಿದ್ದು, ಹಾಲಿನೂ ಬ್ಯಾನರ್ ಹಾಕಲಿದ್ದು, ಮೈಕಲಿ ಎಂಬಂಬ ಅವರ ಹೆಸರು ದಿನ ಕೇಳಲಿದ್ದು. ಹೇಗೆ ಅದ್ದೂರಿ ಕಾರ್ಯಕ್ರಮ ಮಾತ್ರ ಶಂಬಟ್ಟ ಜನ ಮನೆಯಿಂದ ಚೂರು ದೂರ ಆತ. ಹೇಳಿದ್ರೆ ಅವನಿಗೊಂದು 2-3 ದಿನ ರೈಲಲ್ಲಿ ಹೋಗಿ ಹೋಯಕಷ್ಟೇ. ಹೇಳಿದರೆ ಅದು ನಮ್ಮ ಒಂದು ಗೌರ್ಮೆಂಟಿನ ಇದಪ್ಪ, ನಮ್ಮ ಹಳ್ಳಿ ಪ್ರದೇಶದಲ್ಲಿ ಅಪ್ಪದಲ್ಲ, ಇದು ಜಿಲ್ಲಾ ಮಟ್ಟದಲ್ಲಿ ಅಲ್ಲ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಪ್ಪದಲ್ಲ. ಅಷ್ಟಪ್ಪ ಇಲ್ಲಿಂದ ಅಲ್ಪ ದೂರಲ್ಲಿ ಮಾಡಿದ್ದೇವೆ ಹಾಲಿನ. ಹಾಗೆ ಹತ್ತಿರನ ಊರಿನ ಕೆಲವು ಮಂತ್ರಿ ನಮ್ಮ ಮೆಂಬರ್ಗೆಲ್ಲ ಬಂದು, ಶಮ್ಮಟ್ಟಜ್ಜ ನಿಂಗೆ ಈ ಕಾರ್ಯಕ್ರಮಕ್ಕೆ ಬರೀಕು, ಇಲ್ಲದ್ರೆ ನಮ್ಮ ಇದು ವಾರ್ಡಿಂದ ನಮ್ಮ ಪಂಚಾಯತಿಂದ ಮರ್ಯಾದಿಲ್ಲ, ನಾವು ಹೋಗಲೇಬೇಕು. ಹಾಗೆ ರೈಲಿಂಗೆಲ್ಲ ಟಿಕೆಟ್ ಬುಕ್ ಮಾಡಿ ಶಂಬಟ್ಟಜ್ಜಂಗೆ ಇಲ್ಲಿ ದಿನ ಕೂಲಿ ಮಾಡಿ ಬದುಕಬೇಕು. ಇವರ ಸನ್ಮಾನ ಇದ್ದಲ್ಲಿ ಅಲ್ಲಿಗೆ ಹರಿದು ಬಿದ್ದರೆ ಇಲ್ಲಿ ಮನೆಯಪ್ಪ ದೇವರಿಗೆ ಪೂಜೆ ಮಾಡ್ತಾರು, ಹಟ್ಟಿ ಕೆಲಸ ಮಾಡ್ತಾರು, ತೋಟಕ್ಕೆ ಹೋಗ್ಪದಾರು. ನಾವಾಗಿ ಅಂದಿಂಗೆ ಹಿಂಗೆ ತೋಟಕ್ಕೆ ಹೋಗಿ ಬಂದರೆ ಜೀವನ ನಡೆಗೆ ಅಷ್ಟೇ. ಇವರೊಟ್ಟಿಗೆ ಹೋಗಿ ಕಿಲೋ ಸಿಂದಾಬಾದ್ ಹೇಳಿ ಹೋದರೆ ನಮ್ಮ ರಥ ನಡಗು ಧಾರಾಳ ಪೈಸೆ ಇಪ್ಪ ಹಿಂದೆಲ್ಲ ನಾಗಿಪ್ಪ ಎಜೆಸ್ಟ್ ಮಾಡುದು ಪಾಪದವು ಕೇಳಿಗ ಅಂತೂ ಕಿಟ್ಟಜ್ಜ ಗೋವಿಂದ ಅಜ್ಜ ಇದ್ದ ಹೇಳೋದು. ಅವರ ಒತ್ತಾಯಕ್ಕೆ ಶಂಬಟ್ಟಜ್ಜಂಗೆ ಹೆರಡತೆ ಗೊಂತಿಲ್ಲ. ಇವಿದ ಅತಿ ದೊಡ್ಡ ಕನ್ಯಾ ಪಿತೃ ಸನ್ಮಾನ ಶಂಬಟ್ಟಜ್ಜಂಗೆ. ರಾಜ್ಯ ಮಟ್ಟದಲ್ಲಿ ಫಸ್ಟ್ 1ನೇ ಬಹುಮಾನ ಶಂಬಟ್ಟಜ್ಜಂಗೆ. ಹಾಗೆ ಕೊಶೀಲಿ ಅಂತಾರ, ಹೆರಟ ತಲೆ ಬಿಸಿದಾದ್ರೆ ಹೆರಟ ಮತ್ತೆ ಖುಷಿ ಅಲ್ಲದು. ಖುಷಿಯಲ್ಲಿ ಹೋದೈಮ ಭಾರಿ ಕಾರ್ಯಕ್ರಮ. ಅಲ್ಲಿ ಇವರ ಬ್ಯಾಂಡ್ ವಾದ್ಯ ಕರ್ಕೊಂಡು ಹೋಗ್ಬೋದು. ಶಂಬಟ್ಟಜ್ಜಂಗೆ ಅಲ್ಲಿಗೆ ಎತ್ತಿಯಪ್ಪಗಳೇ ರಜಾ ಬೇಜಾರತಿ, ಈ ಸನ್ಮಾನ ನಮಗೆ ಬೇಕಾತಿಲ್ಲ. ಇವು ಸನ್ಮಾನ ಮಾಡ್ತೋಳಿ ಏನು ಶಂಬಟ್ಟಜ್ಜ 4-5 ಮಕ್ಕಳ ಸಾಕಿದ್ದಲ್ಲ. ಗೌರ್ಮೆಂಟಿಂದ ಏಳು ಸವಲತ್ತು ಶಂಬಟ್ಟಜ್ಜಂಗೆ ಇಲ್ಲೇ. ಎಲೆ ಶಂಬಟ್ಟಾಳಿಯ ಬಂದ ಬಟ್ಟಾಳಿಯೇ ಬಂತು. ಅವಕ್ಕೆ ಗೌರ್ಮೆಂಟ್ 1 ರೂಪಾಯಿ ಎಂತ ಸೌಕರ್ಯ ಇಲ್ಲೇ, ಒಂದು ಹೆಸರು ಮಾತ್ರ. ಅಂತೂ ಈ ಕೆಲವು ಈ ಹೆಗ್ಗಳಿಯ ಪ್ರಶಸ್ತಿ ಎಲ್ಲ ಬಂದಪ್ಪ ಒಂದು ಇದರಲ್ಲಿ ಕೊಡುಗು ಅಥವಾ ಒಂದು ತಟ್ಟೆಯಲ್ಲಿ ಹಣ್ಣು ಕೊಡುಗು, ಮೈಕಲ್ಲಿ ಹತ್ತಿ ಅನೌನ್ಸ್ ಮಾಡುದು, ಬ್ಯಾನರ್ ಎಲ್ಲ ಸುಮಾರು ಹಾಕಿದ್ದೆ ಅವತ್ತ. ಆದರೆ ಅದಕ್ಕೆಲ್ಲ ಖರ್ಚಿಗೆ ಪಂಡು ಸುಮಾರು ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೆವು. ಆದರೆ ಎಲ್ಲ ಅದರ ಟೆಂಡರ್ ಕೊಟ್ಟದು, ಕರಾರು ಕೊಟ್ಟದು. ಬ್ಯಾನರ್ ಹಾಕಲು ಒಬ್ಬಂಗೆ, ಲೈಟಿಂಗ್ಸ್ ವ್ಯವಸ್ಥೆ ಒಬ್ಬಂಗೆ, ಮತ್ತೊಂದು ಮೊದಲದು ಊಟದ್ದು ಒಬ್ಬಂಗೆ. ಆ ಕಾಂಟ್ರಾಕ್ಟ್ ತಕೊಂಡು ಎಂತ ಮಾಡಿದೆವು ಹೇಳಿದರೆ ಅವ್ವವು ಅವರವರ ಬುಗ್ಲಿ ಗಟ್ಟಿ ಮಾಡ್ತಾರಲ್ಲ ನೋಡುದು, ಪೈಸೆ ಒಳಾಕಲೆ. ಹಾಗೆ ಈ ಅಡಿಗೆ ಮಾಡ್ತಾವು 4-5 ಬಗೆ ಬೆಂದಿ ಹಾಕು, ಇದಾಯಕು, ಬ್ಯಾಂಕರ್ ಔತಣ ಕೂಟ ಹಾಕೊಳ್ಳಿ ಚೇಪ್ ಪುಡಿ ಮಾಡಿದೆವು. ಬ್ಯಾನರ್ ಹಾಕು ಅದು ಇಂಚಿ ಲೆಕ್ಕಲ್ಲಿ ಅಲ್ಲ ಬ್ಯಾನರ್ ಹಾಕೋದು. ಸಣ್ಣದಕ್ಕೆ ಕಡಿಮೆ, ದೊಡ್ಡದಕ್ಕೆ ಜಾಸ್ತಿ ಎಲ್ಲ ಇರ್ತು. ನಮಗಲ್ಲಿ ಟೆಂಡರ್ದಲ್ಲಿ ಕೇಳಿದಂಗೆ 150 ಬ್ಯಾನರ್ ಹಾಕಿಕೊಳ್ಳಿ. ಅದು 150 ಬ್ಯಾನರ್ ಹಾಕೊಳ್ಳಿ, 150 ಬ್ಯಾನರ್ ಹಾಕಿದ್ದು ಸೈಸದಲ್ಲಿ ಬರದ್ದೇ ಬೆಲೆ, ಎಷ್ಟು ಅಳತೆಗೆ ಅದರಲ್ಲಿ ಬರದ್ದೇ ಬೆಲೆ. ಹಾಗಪ್ಪ ಎಂತ ತೊಳಿದ್ರೆ ಇಷ್ಟು ಅಕ್ಷರ ಹಿಡಿಯಕ್ಕೂಡಿ ಹೇಳಿದ್ದೆವು. ಇವೆಂತ ಮಾಡಿದೆವು ಹೇಳಿದ್ರೆ ಅಕ್ಷರ ಹಿಡಿಯಕ್ಕೂಡಿ ಅತಿ ದೊಡ್ಡ ಅಳಿಪ್ಪಗ ಆ ಬರದವು, ಕನ್ಯಾ ಏಕೆ ಕಾ ಬರದವು, ಪಿತೃ ಪಿ ಬರದವು. ಶಂಬಟ್ಟಜ್ಜನಿಗೆ ಹಾರ್ದಿಕ ಸ್ವಾಗತ. ಅಲ್ಲಿಂದ ಕೆಳ ಸಣ್ಣಕ್ಕೆ ಒಂದು ಅತಿ ದೊಡ್ಡ ಇಲ್ಲ, ದೊಡ್ಡ ಮಾತ್ರ ದೋ ಕ ಪಿ ಎಲ್ಲಿ ಬರದು. ಅದರಿಂದ ಕಡೆ ಕ ಪಿ ಅವರ ಹೆಸರು ಕಿಟ್ಟಜ್ಜ ಗೋವಿಂದಜ್ಜ ಅಣ್ಣ. ಈ ಬೇನಾರು ನೋಡಿಯಪ್ಪಗ ಶಂಬಟ್ಟಜ್ಜಿಂಗೆ ಓದಿದೆವು. ಅತಿ ದೊಡ್ಡ ಕಪಿ ಶಂಬಟ್ಟಜ್ಜಾಳಿ ಬ್ಯಾನರ್ ಇದ್ದದು ಅಲ್ಲ. ಹೊಲಸ ಅವಕ್ಕೆ ಬೇಡದರೆ ಬರೆಕಾತಿಲಿ ಇವಕ್ಕೆ ಸನ್ಮಾನ ಮಾಡಿಕೊಂಡು ಶಂಬಟ್ಟಜ್ಜ ಗುದ್ದಿದ್ದರು. ಇಡೀ ದಾರಿಯುದ್ದಕ್ಕೆ ಶಂಬಟ್ಟಜ್ಜನ ಮೆರವಣಿಗೆಯಲ್ಲಿ ಹೋಗುವಾಗ ಆ ಕಪಿ ಶಂಬಟ್ಟಜ್ಜ, ಆ ಕಪಿ ಶಂಬಟ್ಟಜ್ಜ ಬರಕ. ಅದರಲ್ಲಿ ಆ ಬರದಿಕ್ಕೆ ಒಂದು ಚುಕ್ಕೆ ಪುಲಿ ಸ್ಟಾಪ್ ಇಲ್ಲ, ಕಾ ಬರದಿಕ್ಕಿ ಒಂದು ಪುಲಿ ಸ್ಟಾಪ್ ಇಲ್ಲ, ಪಿ ಬರದಿಕ್ಕೆ ಒಂದು ಪುಲಿ ಸ್ಟಾಪ್ ಇಲ್ಲ. ಆ ಕಪಿ ಶಂಬಟ್ಟಜ್ಜಂಗೆ ಹಾರ್ದಿಕ ಸ್ವಾಗತ. ಇವ ಮರ್ಯಾದೆಲಿ ಊರ್ಲಿತ್ತಿದ್ದ ಕಪಿ ಶಂಬಟ್ಟಜ್ಜ. ಊರ ಬಲ್ಲ ಹೇಳಿದ್ರು ಕಪಿ ಶಂಬಟ್ಟಜ್ಜ. ಅತಿ ದೊಡ್ಡ ಕನ್ಯಾ ಪಿತೃ ಶಂಬಟ್ಟಜ್ಜ ಒಂದು ಹೆಗ್ಗಳಿಕೆ ಮರ್ಯಾದೆ ಇತ್ತಿದ್ದು. ಇವ ಸ್ಟೇಜಿಗೆ ಹತ್ತಿದ್ದೇ ಕಣ್ಣ ನೀರು ಹಾಕಿ ಉಂಟು.
ಏಕೆ ಈ ಬ್ಯಾನರ್ ನೋಡಿ ಶಂಬಟ್ಟ ಜನ ತಲೆಯಲ್ಲಿ ಏನೆಲ್ಲ ಹುಳು ಹಲವಲ್ಲ ಶುರುವಾಯಿತು. ಅಲ್ಲ ಸ್ಟೇಜಿಗೆ ಹತ್ತಿಕ್ಕಿ ಶಂಬಟ್ಟಜ್ಜ ಅಲ್ಲಿ ಅವೆಂತ ನಡು ಕುರ್ಸಿಲಿ ಕೂದಿಕ್ಕಿ ದೊಡ್ಡ ಮೈಕಾಕಿ ಪೆಪ್ಪರೆ ಬೇರೆ ಪೆರೆ ಬೇರೆ ವಾದ್ಯ ಎಲ್ಲ ಉದಿಕ್ಕಿ ದೊಡ್ಡ ಒಂದು ಸ್ಟೀಲಿನದ ಬಾರ್ಕದಂಗಿಪ್ಪದು ತೆಲ್ಲ ಡಬ್ಬಿ ಬೆಳ್ಳುಳ್ಳಿ ಜೋಳಿ ಹಂಗಿದ್ದು ಪಟ ಪಟ ಹೇಳ್ತು. ಹಾಂಗಿತ್ತು ಡಬ್ಬಿಲಿ 4 ಒಣಕಡೆ ಮುಸುಂಬಿ ಇದೆ, 2 ಏಪುಳು ಇದೆ, 4 ನೇಂದ್ರ ಬಾಳೆಹಣ್ಣು ಮಡಗಿ ಕೊಟ್ಟಿದ್ದೆವು, ಮತ್ತೊಂದು ಕವರ್. ಶಂಬಟ್ಟಂಜ ಸ್ಟೇಜಿಂದ ಇಳಿದು ಬಂದಿಕ್ಕಿ ಕೆಲ ಈ ಪಾತ್ರವೆಲ್ಲ ತೆಗೆದು ಚೀಲಕ್ಕೆ ತುಂಬಿಸಕ್ಕಂದೆ. ಹಾಗೆ ತುಂಬಿಸಾಗ ಕವರ್ಲಿ ಅಂತಿದ್ದಲ್ಲ ಒಂದು ಆ ಕಪಿ ಶಂಬಟ್ಟಜ್ಜನಿಗೆ ಹಾರ್ದಿಕ ಸ್ವಾಗತ, ಧನ್ಯವಾದಗಳು. ನೀವು ನಮ್ಮ ಊರಿಗೆ ಹಿರಿಯರು, ಹಿರಿಮೆ ನಿಮ್ಮದು, ಗರಿಮೆ ನಿಮ್ಮದು, ಹೀಗೆಲ್ಲ ಬರ್ಕೊಂಡಿದ್ದು. ಇವಂಗ ರೈಲಿಂಗ ಅತ್ಲಾಗಿ ಒಪ್ಪಗ 300, ಇತ್ಲಾಗಿ ಒಪ್ಪಗ 300, ಹೋಟ್ಲಲ್ಲಿ ಕಾಫಿ ಕುಡಿದು ಬೇರೆ. ಒಟ್ಟಾರೆ ಶಂಬಟ್ಟಜ್ಜನಿಗೆ ಸನ್ಮಾನ ಮಾಡಿದ್ದೆಚ್ಚಿಗೆ 3 ದಿನ ಮನೆ ಬಿಟ್ಟು ಹೋದ ಬೇಜಾರುದೆ. ಆತ ಅಲ್ಲಿಯವರೆಗೆ ಹೋದಕ್ಕೆ ಏನಾದ್ರು ದೊಡ್ಡಗೆ ಕೊಟ್ಟವ, ಏನಾದ್ರು ಕೊಟ್ಟೊಂದು ಮನೇಲಿ ಕಾಮಾಗಿದ್ದರೆ ಕೊಡ್ಲಾಗುತ್ತಿತ್ತು. ಶಂಬಟ್ಟಜ್ಜಂಗೆ ಬೇಜಾರು ತಡೆಯ. ಈಗಲೂ ಆನು ಹೋದರೆ ಶಂಬಟ್ಟಜ್ಜ ಹೇಳುದು ಹಿಂಗೆ, ಈ ಗೌರ್ಮೆಂಟಿನವರ ನಂಬಿ ಸನ್ಮಾನಕ್ಕೆ ಬ್ರಾಹ್ಮಣಕ್ಕೆ ಹೋಪಲಾಗಾಳಿ, ಯಾವುದಕ್ಕೂ ಹೋಪಲಾಗಾಳಿ. ವಿಷಯ ಹೇಳಿದ್ದು ಕೆಲವು ಒಳ್ಳೇದಕ್ಕೆ ಹೆಟಪ್ಪ ಹಿಂಗೆಲ್ಲ ಆಲ್ತಾತ. ಕಾಮ ಹರೇ ರಾಮ ಹಿಂಗಿತ ಕಪಿಯಪ್ಪದು ಬೇಡ, ಕನ್ಯಾ ಬಿತ್ತು ಶಂಬಟ್ಟಜ್ಜ ಹೇಳಿ ಒಂದು ಹೆಮ್ಮೆ ಇತ್ತಿದ್ದು. ಅಂತೂ 5 ಕೂಸುಗಳಪ್ಪ ಶಂಬಟ್ಟಜ್ಜಂಗೆ. ನಾನು ನಮೋನ ಮಾಡಿ ಹೇಳ್ತೇನೆ, ಕಪಿ ಶಂಬಟ್ಟಜ್ಜ ಅಲ್ಲ, ಕನ್ಯಾ ಪಿತೃ ಶಂಬಟ್ಟಜ್ಜ. ಹರೇ ರಾಮ. ಕಾಮ